ಹಾಯ್ ನಮಸ್ಕಾರ. ಆಲೂಗಡ್ಡೆ ಬಜ್ಜಿನ ಒಂದೆರಡು ಟಿಪ್ಸ್ ಜೊತೆಗೆ ಹೇಗೆ ಕ್ರಿಸ್ಪಿಯಾಗಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ನಾನು ಸಿಪ್ಪೆನ ಎರ್ಕೊಂಡು ಒಂದು 4 ಆಲೂಗಡ್ಡೆ ಮೀಡಿಯಂ ಸೈಜಲ್ಲಿರುವಂಥದ್ದನ್ನ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಇರಲಿ. ಬಜ್ಜಿ ನಾವು ತಿನ್ನಬೇಕಾದ್ರೆ ಆಲೂಗಡ್ಡೆ ಸಿಗಬೇಕು. ಇನ್ನೂ ಸಣ್ಣ ಕಟ್ ಮಾಡಿಕೊಂಡ್ರೆ ನೀವು ಆಲೂಗಡ್ಡೆ ಕರ್ಗೋಗಿರುತ್ತೆ ಬಜ್ಜಿ ಒಳಗೆ. ಹಾಗಾಗಿ ಇವಾಗ ನಾವು ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಮೊದಲಿಗೆ ಒಂದು 50 ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟನ್ನ ನಾನು ತಗೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಾಗೆಯೇ 1 ಚಿಟಕಿ ಸೋಡಾ, ಹಾಗೆಯೇ ಸ್ವಲ್ಪ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೇನೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಹಾಗೇನೆ ನೀರು ಹಾಕೋಕ್ಕೂ ಮುಂಚೆ ಈ ರೀತಿ ಕಲ್ಲು ಪುಡಿ ಎಲ್ಲ ಇರುತ್ತಲ್ಲ, ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ. ನಾವು ನೀರು ಹಾಕೊಂಡಾಗ ನೀಟಾಗಿ ಚೆನ್ನಾಗಿ ಗಂಟಿಲ್ದರ ರೀತಿ ನಾವು ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಕಲಿಸ್ಕೋಬೇಕು. ನೀವು ಯಾವ ಥರ ಕಲಿಸ್ತೀರೋ ಅದೇ ಥರನೇ ಬಜ್ಜಿ ಬರೋದು. ಕ್ರಿಸ್ಪಿಯಾಗಿ ಹೇಗೆ ಕಲಿಸ್ಬೇಕು ಅನ್ನೋ ಟಿಪ್ಪನ್ನ ನಾನು ಇಲ್ಲಿ ಕೊಡ್ತೀನಿ. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದು ಚಿಟಕಿ ಸೋಡಾ ನೀವು ಹಾಕ್ಲೇಬೇಕಾಗುತ್ತೆ, ಬಜ್ಜಿಗಾಗಲಿ ಬೋಂಡಕ್ಕಾಗಲಿ. ಅದರಲ್ಲೂ ಮೇಯ್ನ್ ಆಗಿ ನೀವು ಯಾವ ಥರ ಕಲಿಸ್ತೀರಾ ಅನ್ನೋದ್ರಲ್ಲೇ ಬರುತ್ತೆ. ನೋಡಿ, ಈ ರೀತಿ ನೀವು ಕಲಿಸ್ಕೋಬೇಕಾಗುತ್ತೆ. ನಾನು ಒಂದ್ಸಲ ನಿಮಗೆ ತೋರಿಸ್ತೀನಿ. ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು. ಆಲೂಗಡ್ಡೆ ಪೀಸಿಗೆ ಇಟ್ಟು ನೀಟಾಗಿ ಕುತ್ಕೋಬೇಕು. ಅದು ಕೆಳಕ್ಕೆ ಸುರಿಬಾರ್ದು, ಹಂಗೆ ದಪ್ಪನಾಗೂ ಕುತ್ಕೋಬಾರ್ದು. ನೋಡಿ, ಈ ಥರ ಬಂದರೆ ಆಲೂಗಡ್ಡೆ ಎಣ್ಣೆಗೆ ಹಾಕ್ತಿದ್ದಂಗೆ ಊದ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಇವಾಗ ಹಾಕಿದ ತಕ್ಷಣನೇ ಮೇಲಕ್ಕೆ ಬರುತ್ತೆ, ದಪ್ಪಕ್ಕೆ ಉಪ್ಕೊಂಡು ಬರುತ್ತೆ. ಈ ರೀತಿ ಬಂದರೆ ನೀವು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀರಾ ಅಂತ. ಏನಾದರೂ ಸ್ವಲ್ಪ ಹಾಗಾಗೆ ದಪ್ಪ ದಪ್ಪ ಕಾಣ್ತಾ ಇದ್ರೆ ಅದು ನೀವು ಕರೆಕ್ಟಾಗಿ ಇನ್ನೂ ಕಲಿಸಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಒಳ್ಳೆ ಟೆಕ್ಸ್ಚರಲ್ಲಿ ನೀವು ತಗೊಂಡ್ಬರ್ಬೋದು. ಈ ಥರ ಆಲೂಗಡ್ಡೆ ಬಜ್ಜಿನ ಜಾಸ್ತಿ ಬ್ರೌನ್ ಕಲರ್ ಬರೋ ತನಕ ಬಿಟ್ಕೋಬಾರ್ದು. ನೋಡಿ, ಸ್ವಲ್ಪ ಒಂದು ಎಲ್ಲೋ ಕಲರ್ ಇರಬೇಕು. ಆ ರೀತಿ ಬಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಸ್ವಲ್ಪ ಖಾರದ ಪುಡಿ ಏನಾದರೂ ಜಾಸ್ತಿ ಹಾಕಿದ್ದೀರಾ ಅಂತಂದರೆ ರೆಡ್ ಕಲರ್ ಬರುತ್ತೆ, ಅದು ಕೂಡ ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಈರುಳ್ಳಿ ಬೋಂಡು ಥರ ಊದ್ಕೊಂಡಿದ್ದೆ. ಈ ರೀತಿ ಬರಬೇಕು ಅಂತಂದರೆ ನೀವು ಚೆನ್ನಾಗಿ ಕಲಿಸ್ಕೊಂಡು ಆ ಥರ ಮಾಡಿ ಇಟ್ಕೊಂಡ್ರೆ ಮಾತ್ರ ಈ ರೀತಿ ಬರುತ್ತೆ. ಇಲ್ಲ ಅಂತಂದರೆ ಆಲೂಗಡ್ಡೆ ಚಿಪ್ಸು ಆ ರೀತಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.